ಅನುರ್ವತ್ ಸಮಿತಿ ಚಿಕ್ಕಮಗಳೂರು ಮತ್ತು ತೇರಾಪಂಥ್ ಸಮಾಜದ ವತಿಯಿಂದ ನಗರದ ತೇರಾಪಂಥ್ ಭವನದಲ್ಲಿ ಅನುರ್ವತ್ ಉದ್ಬೋಧನಾ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಪ್ರಯುಕ್ತ ಅನುರ್ವತ್ ಸಮಿತಿ ಪದಾಧಿಕಾರಿಗಳು, ತೇರಾಪಂಥ್ ಸಮಾಜದ ಎಲ್ಲ ಮುಖಂಡರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ತೇರಾಪಂಥ್ ಭವನದವರೆಗೆ ಮೆರವಣಿಗೆ ನಡೆಸಿದರು. जय जयकार जय जयकार जय जयकार तपस्वियों जय जयकार जब तपस्वी का नाम रहेगा तपस्वी का नाम रहेगा वीरम जय बोलो महावीर ಜೈನ ಸಂಘದ ಕೋಶ ಅಧ್ಯಕ್ಷರಾದ ಅರವಿಂದ್ ಡೋಸಿಯವರು ಮಾತನಾಡಿ, ನಾವು 31 ದಿನ ಉಪವಾಸ ಇದ್ದು ಇಂದಿಗೆ ಉಪವಾಸ ಮುಗಿದಿದೆ ಹಾಗೂ ಅನುರ್ವತ್ ಉದ್ಬೋಧನಾ ದಿವಸ್ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ವಿಶೇಷವಾಗಿ ಯಾಕೆ ವಿಶೇಷವಾಗಿ ಅಂದರೆ ನಮ್ಮ ಜೈನ ಧರ್ಮದ ಒಂದು ಧಾರ್ಮಿಕ ತಪಸ್ಸೆ ಆಗಿರುತ್ತೆ ಉಪವಾಸದಲ್ಲೂ ಏನು ಆಹಾರ ಇಲ್ಲದೆ ಬರೀ ನೀರು, ಅದು ಕಾಯಿಸಿದ ನೀರು, ಬೆಳಗ್ಗೆ ಸೂರ್ಯಾಸ್ತದಿಂದ ಹಿಡಿದು ಸೂರ್ಯೋದಯದಿಂದ ಹಿಡಿದ್ಬಿಟ್ಟು ಸೂರ್ಯಾಸ್ತ ಒಳಗೆ ತಗೋಬೇಕು. ಅದರ ಮೇಲೆ ಏನೂ ಸೇವಿಸಂಗಿಲ್ಲ. ಇದು ನಮ್ಮ ಆಚಾರ್ಯ ಶ್ರೀ ಮಹಾಶ್ರಮಣಜಿಯವರ ಪ್ರೇರಣೆಯಿಂದ ಹಾಗೂ ನಮ್ಮ ಧರ್ಮ ಸಂಘದ ಒಂದು ಆಶೀರ್ವಾದದಿಂದ ತೇರಾಪಂಥ್ ಸಭಾ ಈ ಚಿಕ್ಕಮಗಳೂರಲ್ಲಿ ಕಾರ್ಯಕ್ರಮ ನಡೀತದೆ. ಶ್ರೀ ಜಸ್ವಂತ್ ಜಿ ಡೋಶಿ
ಇವರು ಮಾಡುವಂಥದ್ದು 31 ದಿವಸದ ಉಪವಾಸ. 31 ದಿವಸ ಉಪವಾಸದಲ್ಲಿ ಏನು ಆಹಾರ ಸೇವಿಸದೆ ಬರೀ ನೀರಲ್ಲಿ ಇದ್ದು ತಮ್ಮ ಕರ್ಮವನ್ನು, ತಮ್ಮ ಒಂದು ಇಚ್ಛೆಯ ಶಕ್ತಿಯನ್ನು ಇದನ್ನು ಎದುರಿಸ್ಬಿಟ್ಟಿದ್ದಾರೆ. ಸೊ ಇದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀವಿ. ಆಚಾರ್ಯ ಶ್ರೀ ಮಹಾಶ್ರಮಣಜಿಯವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಡೆಯಲಿದ್ದಿದೆ. ಅವರು ಭಾಳ ಇದರಲ್ಲಿ ಜನರು ಒಂದು ಉತ್ಸಾಹದಿಂದ ಸೇರ್ಕೊಂಡಿದ್ದಾರೆ. ಹಾಗೂ ಇಲ್ಲಿ ನಮ್ಮ ಚಾತುರ್ಮಾಸ ನಡೀತಾ ಇದೆ. ಆಚಾರ್ಯ ಶ್ರೀ ಮಹಾಶ್ರಮಣಜಿಯವರ ಶಿಷ್ಯಗಳಾದ ಶ್ರೀ ಮೋಹಜಿತ್ ಮುನಿ, ಶ್ರೀ ಭವ್ಯ ಮುನಿ ಹಾಗೂ ಶ್ರೀ ಜಯೇಶ್ ಮುನಿ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಒಂದು ಅದ್ಭುತವಾದ ಕಾರ್ಯಕ್ರಮ. ಇಡೀ ಜೈನ ಸಮಾಜ ಜಯ ಜಯಕಾರ ಹೇಳ್ತಾ ಈ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಹೆಸರು? ಅರವಿಂದ್. ಹೇಳಿ. ನನ್ನ ಹೆಸರು ಅರವಿಂದ್ ಜೋಶಿ ಅಂತ. ನನ್ನ ಜೊತೆಗೆ ಎಲ್ಲ ಸಂಘದ ಅಧ್ಯಕ್ಷರು, ಗಣಾಧಿಗಳು ಎಲ್ಲ ಇಲ್ಲಿದ್ದಾರೆ. ಶ್ರೀ ಮಹೇಂದ್ರ ಜಿ ಜೋಶಿ. ಈ ದಿವಸ ಅದ್ಭುತ ದಿವಸ. ಈ ದಿವಸ ನಮ್ಮ ಅರವಿಂದ್ ಡೋಸಿ ಅವರ ತಮ್ಮ ಜಸ್ವಂತ್ ಡೋಸಿ ಇವರು ಪ್ರತಿಷ್ಠಾನ ಕುಂದನ್ ಜ್ಯುವೆಲ್ಲರ್ಸ್, MG ರೋಡ್, ಚಿಕ್ಕಮಗಳೂರು, ಇವರು ಈ ಜೈನ ಸಂಘಕ್ಕೆ ಒಂದು ಸಾಧನೆಯನ್ನು ಮಾಡಿದ್ದಾರೆ. 31 ದಿವಸ ಏನು ಇಲ್ಲದಲೇ ತಪಸ್ ಮಾಡಿ ಇವತ್ತು ಒಂದು ಇತಿಹಾಸನ ರಚಿಸಿದ್ದಾರೆ. ಈ ದಿವಸ ನಾವೆಲ್ಲ ಈ ಇದರಲ್ಲಿ ಜೈನ ಸಮಾಜದವರು ಟೋಟಲ್ ಎಲ್ಲರೂ ಸಕಲ ಸಂಘದಿಂದ ಇವರಿಗೆ ಅನುಮೋದನೆ ಹೇಳ್ತಾ ಈ ದಿವಸ ತೇರಾಪಂಥ ಸಭಾದಲ್ಲಿ ನಾವು ಎಲ್ಲ ಸೇರಿದ್ದೀವಿ. ನಾವು ಫಸ್ಟ್ ಇದಕ್ಕೆ ನಾನು ಜೈನ್ ಸಂಘದ ಪ್ರೆಸಿಡೆಂಟ್ ಆಗಿ ಕಾಂತಿಲಾಲ್ ಜೈನ್ ಮತ್ತು ಹಾಗೆ ಶ್ರೀಮಾನ್ ಗೌತಮ್ ಚಂದ್ ಪಾಸ್ಟ್ ಜೈನ್ ಸಂಘ ಪ್ರೆಸಿಡೆಂಟ್ ಆ್ಯಂಡ್ ಪಾಸ್ಟ್ ತೇರಾಪಂಥ ಸಭಾ ಪ್ರೆಸಿಡೆಂಟ್, ಹಾಗೆ ಶ್ರೀಮಾನ್ ಮಹೇಂದ್ರ ಕುಮಾರ್ ಜಿ ಡೋಸಿ ಅಧ್ಯಕ್ಷ ತೇರಾಪಂಥ ಸಭಾ, ಹಾಗೆ ಅಶೋಕ್ ಜಿ ಡೋಸಿ ತೇರಾಪಂಥ ಸಭಾ ಟ್ರಸ್ಟ್ ಅಧ್ಯಕ್ಷ, ಹಾಗೆ ಸಜ್ಜನ್ ರಾಜ್ ಜಿ ಮೂರ್ತಿ ಪೂಜಕ ಸಂಘ ಅಧ್ಯಕ್ಷರು ಮತ್ತು ಪದಾಧಿಕಾರಿ, ಅಶೋಕ್ ಕುಮಾರ್ ಜಿ ಜೈನ್ ಫೆಡರೇಷನ್ ಅವರ ಪ್ರೆಸಿಡೆಂಟ್, ಹಾಗೆ ಅಧ್ಯಕ್ಷರು ತೇರಾಪಂಥ ಯುವ ಪ್ರಸಿದ್ಧ ಅಧ್ಯಕ್ಷರು, ಹಾಗೆ ಜಯೇಶ್ ಕುಮಾರ್ ತೇರಾಪಂಥ ಸಭಾಕ್ಕೆ ಸೆಕ್ರೆಟರಿ ಶ್ರೀಮಾನ್ ಪದಮ್ಜಿ ನಾಹರ್, ಹಾಗೆ ಪದಾಧಿಕಾರಿಗಳಾದ ಶ್ರೀಮಾನ್ ಪ್ರವೀಣ್ ಜಿ ಡೋಸಿ, ಹಾಗೆ ಮತ್ತೆ ಎಲ್ಲ ಕಾರ್ಯಕರ್ತರು. ಇಲ್ಲಿ ನಾವು ಸ್ವಲ್ಪ ಇದರಲ್ಲಿ ಈ ಸಮಾರೋಹ ಹೊರಗಡೆ ನಡೀತಾ ಇದೆ. ಸಾವಿರಾರು ಜನ ಇದಕ್ಕೆ ಸೇರಿ ಈ ದಿವಸ ಅವರಿಗೆ ಅಭಿನಂದನೆ ಮಾಡಿಸ್ಲಿಕ್ಕೆ ಈ ರೀತಿ ಇವತ್ತು ಈ ಊರಿಗೆ ಸೇರಿದ್ದಾರೆ. ಸೊ ದೇವರು ಅವ್ರ ಮೇಲೆ ಆಶೀರ್ವಾದ ಮತ್ತು ಕೃಪೆ ಇಡಲಿ, ಮತ್ತು ಅವರ ಇದನ್ನು ಮುಂದೆ ಇನ್ನೂ ಈ ಥರ ತಪಸ್ಸು ಮಾಡಲಿ, ಮತ್ತು ಅವ್ರ ಫ್ಯಾಮಿಲಿಯವರಿಗೂ ಈ ಥರ ಪ್ರೇರಣೆಯನ್ನು ಕೊಡಲಿ ಅಂತ ಭಾವಿಸ್ತೀವಿ. ನಮ್ಮ ಇಡೀ ಜೈನ್ ಸಮಾಜಕ್ಕೆ, ಸಕಲ ಸಮಾಜಕ್ಕೆ, ಇಲ್ಲಿ ಅಂತಲ್ಲ ಆಲ್ ಓವರ್ ಇಂಡಿಯಾನು ಇದು ಒಂಥರ ಗೌರವದ ವಿಷಯ. ಈ ಥರ ಎಲ್ರಿಗೂ ಎಲ್ಲರ ಕಡೆಯಿಂದ ಅವರ ದೇವ್ರ ಅವರ ಮೇಲೆ ಆಶೀರ್ವಾದನ ಅವರು ಮುಂದೆ ಇದನ್ನು ಮಾಡಿದ್ದು ದೊಡ್ಡ ವಿಷಯ ಅಲ್ಲ. ಇದನ್ನು ವಾಪಸ್ ಸರಿಪಡಿಸೋದು ಇನ್ನೂ ಇಟ್ ವಿಲ್ ಟೇಕ್ ಅಗೈನ್ 20 to 25 days ಮತ್ತೆ ನಾರ್ಮಲ್ ಲೈಫಿಗೆ ಬರಲಿಕ್ಕೆ. ಸೊ ಅದನ್ನು ಅವರು ಒಂಥರ ದೇವ್ರ ಆಶೀರ್ವಾದದಿಂದ ಕರೆಕ್ಟಾಗಿ ಮಾಡಿ ನಾರ್ಮಲ್ ಲೈಫಿಗೆ ಬರಲಿ ಅಂತ ಆಶಿಸ್ತಾ ಎಲ್ರಿಗೂ ಜೈ ಹಿಂದ್, ನಮಸ್ಕಾರ. ಕಾರ್ಯಕ್ರಮದಲ್ಲಿ ಮೋಹಿಜಿತ್ ಕುಮಾರ್, ಭವ್ಯ ಕುಮಾರ್, ಜಯೇಶ್ ಕುಮಾರ್ ಹಾಗೂ ತೇರಾಪಂಥ ಸಮಾಜದ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು.